ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ನಯನಾ ಮೊಟ್ಟಮ್ಮ ಕೊಟ್ಟ ಆ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಇರಿಸು ಮುರಿಸಿಗೆ ಕಾರಣವಾಗಿದೆ. ಹಿಂದೂ ಗಣಪತಿ ಸಭೆಯಲ್ಲಿ ಭಾಗಿಯಾಗಿ ಆ ಮಾತು ಆಡಿದ್ದಕ್ಕೆ ಕಾರ್ಯಕರ್ತರು ಮುಖಂಡರು ರಾಂಗ್ ಆಗಿದ್ದಾರೆ. ಈ ಬಗ್ಗೆ ನಯನಾ ಮೊಟ್ಟಮ್ಮ ಕ್ಲಾರಿಟಿ ಕೊಟ್ಟಿದ್ದಾರೆ. ನನ್ನ ಬ್ಲಡ್ನಲ್ಲೇ ಕಾಂಗ್ರೆಸ್ ಇದೆ, ನಾನು ಎಲ್ಲೂ ಹೋಗಲ್ಲ ಅಂದಿದ್ದಾರೆ. ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿಜೆಪಿಲಿ ಬರ್ತೀನೋ, ಕಾಂಗ್ರೆಸ್ ಅಲ್ಲಿ ಉಳಿತೀನೋ, ಅಥವಾ SDPIಗೆ ಹೋಗ್ತೀನೋ ಅಥವಾ BSPಗೆ ಹೋಗ್ತೀನೋ, ಆ ಪ್ರಶ್ನೆಗೆ ಉತ್ತರ ಇನ್ 3 ವರ್ಷ ಕಾಯೋಣ, ಅದಾದ್ಮೇಲೆ ನೋಡೋಣ. ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಎಸ್, ಕೇಳಿಸ್ಕೊಂಡ್ರಲ್ವಾ ಕಾಂಗ್ರೆಸ್ ಶಾಸಕಿ ನಯನಾ ಮೊಟ್ಟಮ್ಮ ಅವರ ಮಾತುಗಳನ್ನ. ನಾನು ಶಾಸಕಿ, ಪಕ್ಷ ಆ ನಂತರ, ನಾಳೆ ನಾನು ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡ್ತೀನೋ ಇಲ್ಲ ಕಾಂಗ್ರೆಸ್ನಲ್ಲಿ ಉಳಿದುಕೊಳ್ತೀನೋ ಅನ್ನೋ ಮಾತುಗಳು ಹಲವು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಚರ್ಚೆಯಾಗ್ತಿದೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಶಾಸಕಿ ನಯನಾ ಮೊಟ್ಟಮ್ಮ ಇದಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬಿಡಲ್ಲ, ಬಿಜೆಪಿಗೆ ಹೋಗಲ್ಲ ಎಂದ ನಯನಾ. DCM DK ಶಿವಕುಮಾರ್ ನನ್ನ ರಾಜಕೀಯ ಗುರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನಾ ಮೊಟ್ಟಮ್ಮ ಕೊಟ್ಟ ಆ ಒಂದು ಹೇಳಿಕೆ ಭಾರಿ ಕಾಂಟ್ರವರ್ಸಿಯನ್ನೇ ಕ್ರಿಯೇಟ್ ಮಾಡಿತ್ತು. ಹಲವು ಕಾಂಗ್ರೆಸ್ ಲೀಡರ್ಸ್ಗಳ ಕಣ್ಣುಗಳನ್ನ ಕೆಂಪಾಗಿಸಿತ್ತು. ಅಲ್ಲದೆ ಬಿಜೆಪಿ JDS ನಾಯಕರು ಕೂಡ ಈ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು. ಶಾಸಕರಿಗೆ ಅಭದ್ರತೆ ಇದೆ, ಮುಂದೆ ಯಾರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ ಅಂತ ಮೈತ್ರಿ ನಾಯಕರು ಗುಡುಗಿದ್ರು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ನಯನಾ ಮೊಟ್ಟಮ್ಮ ತಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೋರಾಟ ಮಾಡಿ ಟಿಕೆಟ್ ತಗೊಂಡಿದ್ದೀನಿ. 3ನೇ ಲಿಸ್ಟಲ್ಲಿ ನಂದು ಹೆಸರು ಬಂದಿದ್ದು ಹೋದ ಬಾರಿ. ಈ ಬಾರಿ ನನಗೆ 1ನೇ ಲಿಸ್ಟಲ್ಲೇ ಹೆಸರು ಬರುತ್ತೆ ಅಂತ ನನಗೆ ಇರಬೇಕು ಅಂತ ನಾನು ಅದಕ್ಕೋಸ್ಕರ ಖಂಡಿತ ಕಾಂಗ್ರೆಸ್ ಪಕ್ಷದಿಂದನೇ ನಾನು ಈ ನೆಕ್ಸ್ಟ್ 2028ನೇ ಚುನಾವಣೆನ ನಾನು ಮಾಡಲಿಕ್ಕೆ ಬಯಸ್ತೀನಿ. ಮೂಡಿಗೆರೆಯಲ್ಲಿ ನಡೆದ ಗಣಪತಿ ಉತ್ಸವ ವೇದಿಕೆಯ ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೊಟ್ಟಮ್ಮ ಭಾಗಿಯಾಗಿದ್ರು. 3 ಪಕ್ಷಗಳ ಮುಖಂಡರು ಕೂಡ ಭಾಗಿಯಾಗಿದ್ರು. ನಾನು ನನ್ನ ಪಕ್ಷದ ಸಿದ್ಧಾಂತ ಮರೆತು ಮಾತನಾಡಿಲ್ಲ, ಬಂದಂತವರಿಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಚುನಾವಣೆ ಇನ್ನು 3 ವರ್ಷ ಇದೆ, ಆಗ ಕಾಂಗ್ರೆಸ್ಸೋ ಬಿಜೆಪಿನೋ ನೋಡೋಣ ಅಂತ ಹೇಳಿದ್ದೇನೆ. ಅದು ಬಿಟ್ರೆ ಕಾಂಗ್ರೆಸ್ ಬಿಡುವಂತಹ ಪರಿಸ್ಥಿತಿಯೂ ಇಲ್ಲ, ನನ್ನ ಬ್ಲಡ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬ ಕಾಂಗ್ರೆಸ್ನಿಂದಲೇ ಬೆಳೆದಿದೆ, ನನ್ನ ರಾಜಕೀಯ ಗುರು DK ಶಿವಕುಮಾರ್ ಅಂದಿದ್ದಾರೆ. ತುಂಬ ಕಂಫರ್ಟಬಲ್ ಆಗಿದ್ದೀನಿ. ನನಗೇನಾಗಿದೆ ಅಲ್ಲ, ನನಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ. ನನಗೆ ಪಕ್ಷನೇ ಟಿಕೆಟ್ ಕೊಟ್ಟಿರೋದು, ಬೆಳೆಸಿರೋದು ಕಾಂಗ್ರೆಸ್ ಅವರೇ. ಎಲ್ಲ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಸರೇ ನನ್ನನ್ನು ಬೆಳೆಸಿರೋದು. ಎಷ್ಟೋ ಸತಿ ಹೇಳಿದ್ದೀನಿ. ಅದು ಎಲ್ಲ ಏನೇ ಒಂದು ಕೆಲಸಕ್ಕೆ ಹೋದ್ರೂ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಎಲ್ಲ ಮಂತ್ರಿಗಳಾಗಿ ನನಗೆ ಸ್ಪಂದಿಸಿದ್ದಾರೆ. ನನಗೆ ನಿಜವಾಗ್ಲೂ ಯಾವುದೇ ರೀತಿ ಹಸ್ತಕ್ಷೇಪ ಅಥವಾ ನನಗೆ ಯಾವುದೇ ಕೊರತೆ ಅಥವಾ ತೊಂದರೆ ಇಲ್ಲ. ನಯನಾ ಮೊಟ್ಟಮ್ಮ ಕೊಟ್ಟ ಆ ಒಂದು ಹೇಳಿಕೆ KPCC ಕಚೇರಿಯಲ್ಲಿ ಭಾರಿ ಚರ್ಚೆಯಾಗಿದೆ. ಆದರೆ ನಯನಾ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಅಂದಿದ್ದಾರೆ. ಈ ಹೇಳಿಕೆಗೆ ನಯನಾ ಬದ್ಧವಾಗಿರ್ತಾರಾ? ಮುಂದಿನ ಎಲೆಕ್ಷನ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.